ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವಾರದಲ್ಲಿ ಎರಡು ಬಿಗ್ ಬಜೆಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಅಪ್ಡೇಟ್ ಬಂದಿದೆ. ಅದರಲ್ಲಿ ಒಂದು ಶಾರುಖ್ ಖಾನ್ ರ ಕಿಂಗ್, ಇನ್ನೊಂದು ಕಿಂಗ್ ಮೇಕರ್ ರಾಜಮೌಳಿ ಹಾಗೂ ಮಹೇಶ್ ಬಾಬು ಸಿನಿಮಾದಲ್ಲಿ ನಟಿಸ್ತಾ ಇರೋ ಪೃಥ್ವಿರಾಜ್ ಸುಕುಮಾರನ್ರ ಫಸ್ಟ್ ಲುಕ್. ಎರಡೂ ಕೂಡ ಟ್ರೆಂಡ್ ಆಗ್ತಾ ಇದೆ. ಎರಡನ್ನೂ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಅದರ ಜೊತೆಗೆ ಎರಡರ ಮೇಲೂ ಒಂದು ಕಂಪ್ಲೇಂಟ್ ಬಂದಿದೆ, ಅದು ಕಾಪಿ ಅಂತ. ಕಾಪಿ ಮಾಡಿದ್ರೋ ಇನ್ಸ್ಪಿರೇಷನ್ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಆದ್ರೆ ಇದರ ಜಾಡು ಹಿಡಿದು ಹೋದಾಗ ಬೇರೆ ಬೇರೆ ಸಿನಿಮಾಗಳ ರೆಫರೆನ್ಸ್ ಸಿಕ್ಕಿದೆ. ಹಾಗಿದ್ರೆ ಏನಿದು ಕಾಪಿ ಕಹಾನಿ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಶಾರುಖ್ ಖಾನ್ ರ ಕಿಂಗ್ ಸಿನಿಮಾ ಕಡೆ ನೋಡಿದ್ರೆ, ಅವರ 60ನೇ ವರ್ಷದ ಬರ್ತ್ಡೇ ಪ್ರಯುಕ್ತ ಕಿಂಗ್ ಚಿತ್ರದ ಲುಕ್ ರಿವೀಲ್ ಆಗಿದೆ. ತಿಳಿ ನೀಲಿ ಕಲರ್ ನ ಶರ್ಟ್, ಅದರ ಮೇಲೆ ಲೈಟ್ ಬ್ರೌನ್ ಕಲರ್ ಜಾಕೆಟ್ ಹಾಗೂ ಕಪ್ಪು ಕನ್ನಡಕದಲ್ಲಿ ಶಾರುಖ್ ಖಾನ್ ಕಾಣಿಸ್ಕೊಂಡಿರೋ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದ್ರೆ ಅದರ ಬೆನ್ನಲ್ಲೇ ಇದು ಕಾಪಿ ಅನ್ನೋದು ಕೂಡ ಟ್ರೆಂಡಿಂಗ್ ಆಗುತ್ತೆ. ಹಾಲಿವುಡ್ ನ F1 ಚಿತ್ರದಲ್ಲಿ ಬ್ರಾಡ್ ಪಿಟ್ ಕೂಡ ಇದೇ ಬಣ್ಣದ ಕಾಸ್ಟ್ಯೂಮ್ ನಲ್ಲಿ ಮಿಂಚಿದ್ರು. ಅದನ್ನೇ ಇಲ್ಲಿ ಬಟ್ಟಿ ಇಳಿಸಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ ಗಳು ಬರುತ್ತವೆ. ಈ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿರೋದು ಸಿನಿಮಾ ಮಾಡುವವರಿಗೆ ಒಂದು ಕಡೆ ಅಡ್ವಾಂಟೇಜ್ ಆಗಿದ್ರೆ, ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಸಿನಿಮಾ ಪ್ರಚಾರ ಈಸಿ ಅನ್ನೋದು ಒಂದು ಕಡೆ ಆದ್ರೆ, ಒಂದು ಚಿಕ್ಕ ವಿಷಯವನ್ನ ಕಾಪಿ ಹೊಡೆದ್ರು ಅಥವಾ ಇನ್ಸ್ಪೈರ್ ಆದ್ರೂ ಯಾವ ಮೂಲೆಯಲ್ಲಿದ್ರೂ ಅದನ್ನ ಹುಡುಕಿ ತಂದು ನೆಟ್ಟಿಗರು ರಿವೀಲ್ ಮಾಡೋದ್ರಿಂದ ಇದನ್ನೂ ಕೂಡ ಸಹಿಸಿಕೊಳ್ಳಬೇಕಾದ ಸಹನೆ ಇಟ್ಕೊಳ್ಬೇಕು ಅನ್ನೋ ಪಾಠ ಸಿಕ್ಕಿದೆ. ಏನಪ್ಪಾ ಇದು 60ನೇ ಬರ್ತ್ಡೇ ಅಂತ ಒಂದು ಅಪ್ಡೇಟ್ ಕೊಟ್ರೆ ಅದು ಹೀಗಾಯ್ತಲ್ಲ ಅಂತ ಯೋಚಿಸೋ ಹೊತ್ತಲ್ಲಿ ಶಾರುಖ್ ಖಾನ್ ಫ್ಯಾನ್ಸ್ ಅವರನ್ನ ಡಿಫೆಂಡ್ ಮಾಡೋದಕ್ಕೆ ಸಾಕಷ್ಟು ಸ್ಟಡಿ ಮಾಡಿಕೊಂಡು ಸಾಲಿಡ್ ಪ್ರೂಫ್ ಜೊತೆ ಬರ್ತಾರೆ. ಅದು ಹಾಲಿವುಡ್ ಕಾಪಿ ಅಲ್ಲ, ಶಾರುಖ್ ಖಾನ್ ತಮ್ಮದೇ ಓನ್ ಸ್ಟೈಲ್ ಅನ್ನ ರಿಪೀಟ್ ಮಾಡಿದ್ದಾರೆ. ಈ ಹಿಂದೆ ಅಂದ್ರೆ 2017ರಲ್ಲಿ ಶಾರುಖ್ ಖಾನ್ ನಟನೆಯ ಜಬ್ ಹ್ಯಾರಿ ಮೆಟ್ ಸೆಜಲ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಚಿತ್ರದಲ್ಲೂ ಶಾರುಖ್ ಖಾನ್ ಅವರ ಲುಕ್ ಇದೇ ರೀತಿ ಇತ್ತು. ಸುಮ್ನೆ ಏನೇನೋ ನೆಗೆಟಿವ್ ಕ್ರಿಯೇಟ್ ಮಾಡಬೇಡ್ರಪ್ಪ ಅಂತ ಹೇಳಿ ಹಳೆ ಚಿತ್ರವನ್ನ ಪೋಸ್ಟ್ ಮಾಡಿ ಕಾಪಿ ಆರೋಪವನ್ನ ಕಟ್ ಮಾಡೋದಕ್ಕೆ ನೋಡಿದ್ದಾರೆ. 2023ರಲ್ಲಿ ರಿಲೀಸ್ ಆದ ಪಠಾಣ್, ಜವಾನ್ ಹಾಗೂ ಡಂಕಿ ಸಿನಿಮಾಗಳ ಮೂಲಕ ಗೆಲುವು ಕಂಡ ಶಾರುಖ್ ಖಾನ್ ನಂತರ ಬ್ರೇಕ್ ಪಡೆದ್ರು. ಈಗ 2 ವರ್ಷಗಳ ಬಳಿಕ ಕಿಂಗ್ ಚಿತ್ರ ಕೈಗೆತ್ತಿಕೊಂಡಿದ್ದಾರೆ. ಅವರ ಒಡೆತನದ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಇದಕ್ಕೆ ಹಣವನ್ನ ಹಾಕ್ತಾ ಇದೆ. ಈ ಸಿನಿಮಾದಲ್ಲಿ ಶಾರುಖ್ ಖಾನ್ ಮಗಳು ಸುಹಾನಾ ಕೂಡ ನಟಿಸ್ತಾ ಇದ್ದಾರೆ. ಈ ರೀತಿ ಕಾಪಿ ಅನುಮಾನಕ್ಕೆ ಸಿಲುಕಿರೋ ಇನ್ನೊಂದು ಪೋಸ್ಟರ್ ಖ್ಯಾತ ನಿರ್ದೇಶಕ SS ರಾಜಮೌಳಿ ಅವರ ಮುಂದಿನ ಸಿನಿಮಾದು. ಮಹೇಶ್ ಬಾಬು ನಾಯಕನಾಗಿ ನಟಿಸ್ತಾ ಇರೋ ಸಿನಿಮಾವನ್ನ ರಾಜಮೌಳಿ ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದ ಬಗ್ಗೆ ಯಾವ ಗುಟ್ಟುಗಳನ್ನು ಕೂಡ ರಾಜಮೌಳಿ ಈವರೆಗೂ ಬಿಟ್ಟು ಕೊಟ್ಟಿರಲಿಲ್ಲ. ಈ ಹಿಂದೆ ಶಿವ ಮತ್ತು ಒಂದು ನಂದಿಯ ಡಾಲರ್ ಇರೋ ಒಂದು ಪೋಸ್ಟರ್ ಅಷ್ಟೇ ಬಿಡುಗಡೆ ಆಗಿತ್ತು. ಆದ್ರೆ ಈ ಬಾರಿ ತಮ್ಮ ಸಿನಿಮಾದ ಪವರ್ಫುಲ್ ವಿಲನ್ ಅನ್ನ ಪವರ್ಫುಲ್ ಪೋಸ್ಟರ್ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕಾಣಿಸಿಕೊಂಡಿರೋದು ದಕ್ಷಿಣದ ಪ್ರಸಿದ್ಧ ನಟ ಹಾಗೂ ನಿರ್ದೇಶಕ ಪೃಥ್ವಿರಾಜ್ ಸುಕುಮಾರನ್. ರಾಜಮೌಳಿಯ ಸಿನಿಮಾಗಳಲ್ಲಿ ವಿಲನ್ಗಳಿಗೆ ಹೀರೋಗಳಷ್ಟೇ ಪ್ರಾಧಾನ್ಯತೆ ಇರುತ್ತೆ. ಅತ್ಯುತ್ತಮ ನಟರನ್ನೇ ವಿಲನ್ ಪಾತ್ರಕ್ಕೆ ರಾಜಮೌಳಿ ಆಯ್ಕೆ ಮಾಡ್ಕೊಳ್ತಾರೆ. ಈಗ ಸಿನಿಮಾದಲ್ಲಿ ಸುದೀಪ್, ಬಾಹುಬಲಿಯಲ್ಲಿ ರಾಣಾ ದಗ್ಗುಬಾಟಿ, RRR ನಲ್ಲಿ ಹಾಲಿವುಡ್ ನಟ, ಇದೀಗ ರಾಜಮೌಳಿ ತಮ್ಮ ಮುಂದಿನ ಸಿನಿಮಾದಲ್ಲಿ ಮಲಯಾಳಂ ಸ್ಟಾರ್ ನಟ ಪೃಥ್ವಿರಾಜ್ ಸುಕುಮಾರನ್ ಅವರನ್ನ ವಿಲನ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೀಗ ಪೃಥ್ವಿರಾಜ್ ಅವರ ಪಾತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ರಾಜಮೌಳಿ ಸಿನಿಮಾಗಳಲ್ಲಿ ವಿಲನ್ಗಳು ದೈತ್ಯ ದೇಹಿಗಳಾಗಿ ಕಾಣಿಸಿಕೊಳ್ಳೋದು ಹೆಚ್ಚು, ಆದ್ರೆ ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಅಂಗವಿಕಲನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪೃಥ್ವಿರಾಜ್ ಸುಕುಮಾರನ್ ಸಿನಿಮಾದ ಪ್ರಮುಖ ವಿಲನ್ ಆಗಿದ್ರೂ ಸಹ ಅವರದ್ದು ಅಂಗವಿಕಲನ ಪಾತ್ರ ಅನ್ನೋದು ಇಲ್ಲಿ ರಿವೀಲ್ ಆಗಿದೆ. ಆದ್ರೆ ತಂತ್ರಜ್ಞಾನದ ನೆರವಿನಿಂದ ತಾನು ಅಂದುಕೊಂಡಿದ್ದನ್ನ ಸಾಧಿಸಲು ಹೊರಟಿರುವ ಪಾತ್ರದಂತೆ ಕಾಣಿಸ್ತಾ ಇದೆ. ಪೋಸ್ಟರ್ ಏನೋ ರಿಲೀಸ್ ಆಗ್ತಾ ಇದ್ದ ಹಾಗೆ ಎಲ್ಲಾ ಕಡೆ ವೈರಲ್ ಆಗಿ ಎಲ್ಲರಿಗೂ ರೀಚ್ ಆಯ್ತು. ಆದ್ರೆ ಇದರ ಮಧ್ಯೆ ಕಾಪಿ ಆರೋಪಗಳು ಶುರುವಾದವು. ಈಗ ಬಿಡುಗಡೆ ಆಗಿರೋ ಪೋಸ್ಟರ್ ನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ವೀಲ್ ಚೇರ್ ಮೇಲೆ ಕೂತು ಕೋಪದಿಂದ ಮುನ್ನುಗ್ತಾ ಇದ್ದಾರೆ. ಅವರ 2 ಕಾಲುಗಳು ಹಾಗೂ ಒಂದು ಕೈ ಪಡಲಾಗಿ ಸ್ವಾಧೀನ ಇಲ್ಲದೆ ಇರೋದು ಕಾಣಿಸ್ತಾ ಇದೆ. ಆದ್ರೆ ಅವರು ಕೂತಿರೋ ವೀಲ್ ಚೇರ್ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಭರ್ತಿಯಾಗಿದೆ. ಅವರ ವೀಲ್ ಚೇರ್ಗೆ 4 ಕೈಗಳಿವೆ, ದೊಡ್ಡ ಚಕ್ರಗಳಿವೆ. ಒಟ್ಟಾರೆ ಪೃಥ್ವಿರಾಜ್ ಬಹಳ ಬುದ್ಧಿವಂತ, ತಂತ್ರಜ್ಞಾನ ಪರಿಣಿತ ವಿಲನ್ ರೀತಿ ಪೋಸ್ಟರ್ ನಲ್ಲಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಇದು ಹಾಲಿವುಡ್ ನ ಕಾಪಿ. ಸೇಮ್ ಟು ಸೇಮ್ ವಿಲನ್ ಹಾಗೂ ಪೋಸ್ಟರ್ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿತ್ತು. ಅದರ ವಿಲನ್ ಡಾಕ್ಟರ್ ಆಕ್ಟೋಪಸ್ ಕೂಡ ಹೀಗೆ ಇರ್ತಾನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗುತ್ತೆ. ಇನ್ನು ಪೃಥ್ವಿರಾಜ್ ಪಾತ್ರದ ಹೆಸರು ಕುಂಭ ಅನ್ನೋದನ್ನ ಕೂಡ ರಾಜಮೌಳಿ ರಿವೀಲ್ ಮಾಡ್ತಾರೆ. ಒಂದು ಕಡೆ ಹಾಲಿವುಡ್ ನ ಕಾಪಿ ಅನ್ನೋ ಚರ್ಚೆ ರನ್ನಿಂಗ್ ನಲ್ಲಿ ಇರುವಾಗಲೇ ಇತ್ತ ತಮಿಳು ಇಂಡಸ್ಟ್ರಿಯಿಂದಲೂ ಒಂದು ಆರೋಪ ಬರುತ್ತೆ. ಇದು ನಟ ಸೂರ್ಯರ 24 ಸಿನಿಮಾದ ವಿಲನ್ ಸ್ಟೈಲ್ ಕಾಪಿ ಅಂತ. 2016ರಲ್ಲಿ ನಿರ್ದೇಶಕ ಮುರುಗದಾಸ್ ಹಾಗೂ ಸೂರ್ಯ ಕಾಂಬಿನೇಷನ್ ನಲ್ಲಿ ಬಂದಿದ್ದ 24 ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲೂ ಸೂರ್ಯ ಮಿಂಚಿರ್ತಾರೆ. ಆ ಪಾತ್ರದ ಹೆಸರು ಆತ್ರೇಯ. ಅಲ್ಲೂ ಕೂಡ ಆತ್ರೇಯನನ್ನ ಇದೇ ರೀತಿ ವೀಲ್ ಚೇರ್ ಮೇಲೆ ಕೂರಿಸಿ ಪಾತ್ರವನ್ನ ಪವರ್ಫುಲ್ ಮಾಡಿರ್ತಾರೆ. ಇದು ಅದೇ ಅನ್ನೋ ಸುದ್ದಿಗಳು ಜೋರಾಗುತ್ತೆ. ಇನ್ನೊಂದು ಕಡೆಯಿಂದ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್, ಕ್ರಿಶ್ 3 ಸಿನಿಮಾದ ವಿವೇಕ್ ಒಬೆರಾಯ್ ಎಲ್ಲರ ಚಿತ್ರಗಳು ವೈರಲ್ ಆಗಿ ಇದರದ್ದೇ ಇನ್ಸ್ಪಿರೇಷನ್ ಅಂತಲೂ ಕೂಡ ಚರ್ಚೆ ಆಗುತ್ತೆ. ಆದ್ರೆ ಯಾವ ರೀತಿ ಚರ್ಚೆ ಆದ್ರೂ ಇದು ಸಿನಿಮಾಗೆ ಪ್ರಮೋಷನ್ ಅಂತ ರಾಜಮೌಳಿ ಟೀಮ್ ಮಾತ್ರ ಆರಾಮಾಗಿದ್ದಾರೆ ಅನ್ನೋದು ಅಷ್ಟೇ ಸತ್ಯ.
ಪೋಸ್ಟರ್ ಹಂಚಿಕೊಂಡಿರೋ ರಾಜಮೌಳಿ ಪೃಥ್ವಿರಾಜ್ ಬಗ್ಗೆ ಕೆಲ ಸಾಲುಗಳನ್ನು ಕೂಡ ಬರ್ಕೊಂಡಿದ್ದಾರೆ. ಪೃಥ್ವಿರಾಜ್ ಸುಕುಮಾರನ್ ಅವರ ಮೊದಲ ಶಾಟ್ ತೆಗೆದ ಕೂಡಲೇ ಅವರ ಬಳಿಗೆ ಹೋಗಿ ನನಗೆ ಪರಿಚಯವಿರೋ ನಟರಲ್ಲೇ ನೀವು ಅತ್ಯುತ್ತಮ ನಟ ಅಂತ ಹೇಳಿದೆ ಅಂತ ರಾಜಮೌಳಿ ಬರ್ಕೊಂಡಿದ್ದಾರೆ. ಹಾಗೆ ಮುಂದುವರೆದು ಈ ದುಷ್ಟ ನಿರ್ದಯಿ ಪ್ರಭಾವಶಾಲಿ ವಿಲನ್ ಕುಂಬಾ ಪಾತ್ರಕ್ಕೆ ಜೀವ ತುಂಬಿದ್ದು ನಿರ್ದೇಶಕನಾಗಿ ನನಗೆ ತುಂಬಾ ತೃಪ್ತಿಕರವಾಗಿತ್ತು. ಈ ಪಾತ್ರಕ್ಕೆ ಜೀವ ತುಂಬಲು ಒಪ್ಪಿಕೊಂಡಿದ್ದಕ್ಕೆ ಪೃಥ್ವಿರಾಜ್ ಸುಕುಮಾರನ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಚರ್ಚೆ ಏನೇ ಇದ್ರೂ ಅಂತಿಮವಾಗಿ ವೀಕ್ಷಕರಿಗೆ ಬೇಕಾಗಿರೋದು ಸಿನಿಮಾ ಹೇಗಿದೆ, ಕೊಟ್ಟ ಕಾಸಿಗೆ ಮೋಸ ಇಲ್ವಾ ಅನ್ನೋದು. ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಸರಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.